ಯಶ್ ಅವರ ಸರಳತೆಯನ್ನ ಬಿಂಬಿಸುವಂತಹ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಚಿಕ್ಕ ಅಂಗಡಿಯಲ್ಲಿ ಚಾಕ್ಲೇಟ್ ಅನ್ನ ಖರೀದಿ ಮಾಡಿ ಈಗ ತಮ್ಮ ಸರಳತೆಯನ್ನ ಫ್ಯಾನ್ಸ್ಗೆ ಸರಳತೆಯ ಸಂದೇಶವನ್ನ ಸಿಂಪ್ಲಿಸಿಟಿ ಸಂದೇಶವನ್ನ ಕೊಟ್ಟಿದ್ದಾರಂತೆ. ಭಟ್ಕಳದ ಶಿರಾಳಿಯ ಚಿತ್ತಾಪುರ ಬಳಿ ಮಕ್ಕಳಾದಂತಹ ಐರಾ ಹಾಗೂ ಎತ್ತರ್ವಿಗೆ ಅಂತ ಹೇಳಿ ಚಾಕ್ಲೇಟ್ ಅನ್ನ ಖರೀದಿಸಿದ್ದಾರೆ. ಸೊ ಈ ಫೋಟೋಸು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಈಗ ಬಹಳ ವೈರಲ್ ಆಗ್ತಾ ಇದೆ. ಸೊ ನಮಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಲಭ್ಯ ಆಗಿದೆ. ಸಿಂಪ್ಲಿಸಿಟಿ, ಒಬ್ಬ ನಾಯಕ ನಟ ಆದರೂ ಕೂಡ ಆತನ ಮಕ್ಕಳಿಗೆ ಬೇಕಾಗಿ ಯಾವುದೇ ಅಂಗಡಿಯಲ್ಲಿ ಬೇಕಾದರೂ ಖರೀದಿ ಮಾಡ್ತಾರೆ, ಮತ್ತೆ ಚಿಕ್ಕದು ದೊಡ್ಡದು ಅಂತೆಲ್ಲ ನೋಡಲ್ಲ. ತಂದೆಯ ಪ್ರೀತಿ ಮತ್ತೆ ಸರಳತೆಯನ್ನ ಬಿಂಬಿಸುವಂತಹ ಫೋಟೋ. ಎಷ್ಟೇ ದೊಡ್ಡವರಾದರೂ ಕೂಡ ಬ್ರ್ಯಾಂಡು ಪಾಶ್ ಚಾಕ್ಲೇಟ್ಸ್ನ ಮೂಲಕನೇ ಮಕ್ಕಳನ್ನ ಸಂತೋಷ ಪಡಿಸ್ತಾರೆ ಅನ್ನೋದೆಲ್ಲ ಸುಳ್ಳು. ಯಾವ ಅಂಗಡಿ ಸಿಗುತ್ತೋ ಅದ್ರಲ್ಲಿ ಖರೀದಿ ಮಾಡಿ ಅನ್ನುವಂತಹ ಸಂದೇಶವನ್ನ ಕೂಡ ಈ ಮೂಲಕ ಯಶ್ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ನವೀನ್, ತಮ್ಮ ಫ್ಯಾನ್ಸ್ಗೆ ಸಿಂಪ್ಲಿಸಿಟಿಯ ಪಾಠವನ್ನ ಮಾಡಿದ ಹಾಗೆ ಕಾಣಿಸ್ತಾ ಇದೆ ಯಶ್ ಅವರು. ಖಂಡಿತವಾಗಿ ಏನು ಮೊನ್ನೆ ಭಟ್ಕಳದ ಸಗಾಳಿ ಮಠಕ್ಕೆ ಭೇಟಿ ಕೊಟ್ಟಂತಹ ಯಶ್ ಅವರು ಕುಟುಂಬ ಸಮೇತರಾಗಿ ಅಲ್ಲಿ ಸ್ವಾಮೀಜಿ ಅವರನ್ನ ಭೇಟಿಯಾಗಿದ್ರು. ರಾತ್ರಿ ವೇಳೆ ಆಗಿತ್ತು. ರಾತ್ರಿ ವೇಳೆ ಅವರ ಅಭಿಮಾನಿಗಳನ್ನ ಭೇಟಿಯಾಗಿದ್ರು. ನಂತರದಲ್ಲಿ ಆ ಭಟ್ಕಳ ಸುತ್ತ ಅಲ್ಲೇ ಮಠದಲ್ಲಿ ಇರುವಂತಹ ಪಕ್ಕದಲ್ಲಿಯೇ ಅವರು ಓಡಾಟವನ್ನು ಕೂಡ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರ ಕುಟುಂಬ ಐಸ್ ಕ್ರೀಮ್ ಅನ್ನ ಕೊಡ್ತಾರೆ, ಒಂದು ಚಾಕ್ಲೇಟ್ ಅನ್ನ ಕೊಡ್ತಾರೆ. ಹೀಗೆ ಆ ಸುತ್ತದಲ್ಲಿ ಏನು ಸಾಮಾನ್ಯ ವ್ಯಕ್ತಿಯಂತೆ ಆಕೆ ಓಡಾಡಿ ಒಂದು ಮಾದರಿ ವ್ಯಕ್ತಿಯಾಗಿ ಅವರು ತೋರ್ಪಡೆಗೊಂಡಿರುವಂತದ್ದು. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನವೀನ್. ಒಟ್ಟಿನಲ್ಲಿ ಅಷ್ಟು ದೊಡ್ಡ ನಟ ಆದರೂ ಕೂಡ ಅವರ ಸಿಂಪ್ಲಿಸಿಟಿ ಸರಳತೆಗೆ ಜನ ಈಗ ಫಿದಾ ಆಗ್ತಾ ಇದ್ದಾರೆ. ತಮ್ಮ ಅಭಿಮಾನಿಗಳಿಗೂ ಕೂಡ ಇದೇ ಕರೆಯನ್ನು ಕೊಡ್ತಾ ಇದ್ದಾರೆ. ಪ್ರೀತಿ ತೋರಿಸೋದಕ್ಕೆ ಪಾಶ್ ಆಗಿ ಐಷಾರಾಮಿ ವಸ್ತುಗಳನ್ನು ಕೊಟ್ಟರೆ ಸಾಕಾಗಲ್ಲ, ಚಿಕ್ಕ ವಸ್ತುಗಳ ಮೂಲಕ ಕೂಡ ಪ್ರೀತಿ ತೋರಿಸಬಹುದು, ಗೆಲ್ಲಬಹುದು, ಮಕ್ಕಳ ಮನ ಗೆಲ್ಲಬಹುದು ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಮತ್ತೆ ಐಷಾರಾಮಿ ವಸ್ತುಗಳಿಗಿಂತ ಈ ಥರ ಚಿಕ್ಕ ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳಿಗೆ ವ್ಯಾಪಾರ ಮಾಡಿ ಅನ್ನುವಂತಹ ಕರೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಫೋಟೋ ನೋಡಿದಾಗ ಒಂದು ವರ್ಗ ಇದರಲ್ಲಿ ವಿಶೇಷ ಇದೆ ಅಂತ ಒಪ್ಕೊಳ್ಳುತ್ತೆ, ಇನ್ನೊಂದು ವರ್ಗ ಅದರಲ್ಲಿ ಏನಿದೆ ಅಂತ ಕೂಡ ಹೇಳೋರು ಇದ್ದಾರೆ. ನಾವು ನೋಡ್ತಾ ಇರ್ತೀವಿ ಆಗಾಗ ಇನ್ಫೋಸಿಸ್ ನಾರಾಯಣ ಮೂರ್ತಿ ಇರ್ಬೋದು ಅಥವಾ ಯಶ್ ಇರಬಹುದು, ಬೇರೆ ಬೇರೆ ಸೂಪರ್ ಸ್ಟಾರ್ಗಳಿರ್ಬೋದು, ತಮಗೆ ತಮ್ಮ ಬೇನಲ್ಲಿ ಎಲ್ಲಿ ಚಿಕ್ಕ ಪುಟ್ಟ ಅಂಗಡಿಗಳು ಸಿಗುತ್ತೋ ಅಲ್ಲಿ ವ್ಯಾಪಾರ ಮಾಡಿ ಆಗಾಗ ಸುದ್ದಿಯಲ್ಲಿ ಬರ್ತಾರೆ. ಓಕೆ ಬಾಯ್, ಓಕೆ ಬಾಯ್. ದೊಡ್ಡ ಗಾಡಿ ಕಟ್ಟದಂಗೆ ಐತೆ.